ಗಿರ್ಗಿಟ್ಲೆ ಹಣ್ಕಾಯಿ ಕೊಡಿ. ತಗೊಳ್ಳಿ ಅಚ್ಕಮ್ಮ. ಶಾಸ್ತ್ರಿಗಳೇ, ಪಂಚಾಯತಿ ಕೊಟ್ಟ ತೀರ್ಮಾನದ ಪ್ರಕಾರ ನಾನು 101 ಬಿಂದಿಗೆ ನೀರು ತಗೊಂಬಂದು ಮೆಟ್ಲು ತೊಳೆದು ರಂಗೋಲಿ ಹಾಕಿದ್ದೀನಿ. ಪೂಜೆ ಮಾಡಿ. ನೋಡ್ರವ, ನೀವು ರಂಗೇಗೌಡ್ರ ಹೆಂಡ್ರು. ಅದು ಮನೇಲಿ ಮಾತ್ರ. ಈಗ ಊರಿನ ಗೌಡ್ರು ಶಿಕ್ಷೆ ಕೊಟ್ಟಿರೋ ಅಪರಾಧಿ ಅಷ್ಟೇ. ಪೂಜೆ ಮಾಡಿ. ಯಾವ್ರೆ ಐಸು ಮೇಡಮ್ ಅವ್ರು ಎದಕ್ಕೆ ಹಿಂಗೆಲ್ಲ ಮಾಡ್ತಾವ್ರೆ ಅನ್ನೋದು ನನಗೆ ಸಂದಾಗ ಅರ್ಥ ಆಯಿತು. ಹಾಗೆ ಅವ್ರ ಮನ್ಸಿನಾಗ ಏನಾದರೂ ಮಾಡಿ ಈ ಅಟ್ಟಿ ಬುಟ್ಟಿ ನನ್ನ ಮನ್ಸು ಬಿಟ್ಟು ಹೋಗ್ಬೇಕು ಅನ್ನೋದೇ ಕುಂತ್ಕೊಬಿಟ್ಟದೆ. ನಾನಿನ್ನು ಸುಮ್ಕೆ ಇದ್ರೆ ಆಗೋಕ್ಕಿಲ್ಲ. ಆ ಕಾರಣಕ್ಕೆ ನಾನು ಇವತ್ತೇ ಲಾಯರ್ ಸಾಹೇಬರು ಹೇಳ್ದಂಗೆ ಕರ್ಕೊಂಡೋಗಿ ಇಚ್ಛೆದನಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಬಿಡ್ತೀನಿ. ಯಾಕಂದರೆ ಅವ್ರು ನನ್ನ ಮ್ಯಾಗಿನ ನಟಕ್ಕೆ ನೋವು ಪಡೋದು ನನ್ನಿಂದ ನೋಡೋಕ್ಕಾಯ್ತಿಲ್ಲ. ಇವತ್ತೇ ಎಲ್ಲ ಮುಗ್ದೋಗ್ಬಿಡ್ಲಿ. ಆಮೇಲೆ ಅಕ್ಕಾರು ಅವ್ರ ಜೀವನದಲ್ಲಿ ಸಂತೋಷವಾಗಿರಲಿ. ದೇವ್ರೆ, ಊರವರೆಲ್ಲರೂ ನನ್ನ ಗಂಡ ಕೊಟ್ಟ ತೀರ್ಪನ್ನ ಪಾಲಿಸ್ಬೇಕಾದ್ರೆ, ಗೌರವಿಸ್ಬೇಕಾದ್ರೆ ಅವ್ರ ಹೆಂಡತಿಯಾಗಿ ನಾನು ಅದನ್ನು ಗೌರವಿಸದೆ ಹೋದರೆ ಆಗುತ್ತಾ? ಅವ್ರು ನನಗೆ ಸಹಾಯ ಮಾಡೋದಕ್ಕೆ ಬಂದಾಗ ಜನ ಅವ್ರ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ದಯವಿಟ್ಟು ಅದನ್ನು ಕ್ಷಮಿಸ್ಬಿಡು. ಒಟ್ಟಿನಲ್ಲಿ ನನ್ನ ಗಂಡ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಅದು ನನ್ನಿಂದ ತಲೆ ತಗ್ಸೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಇದರಲ್ಲಿ ನಾನು ತಪ್ಪಿದ್ರೆ ನೀನೇ ಕ್ಷಮಿಸ್ಬಿಡು. ಯಾರು ನಿಮ್ಗೆ ಒಳ್ಳೇದು ಮಾಡಲಿ. ತಗೊಳ್ಳಿ ಪ್ರಸಾದ.